ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನ್ಯೂ ಇಯರ್ ಪಾರ್ಟಿ ಸ್ಪೆಷಲ್ಗೋಸ್ಕರ 4 ಸ್ಪೆಷಲ್ ಚಿಕನ್ ರೆಸಿಪೀಸ್ಗಳನ್ನ ತೋರಿಸ್ತಾ ಇದ್ದೀನಿ. ಚಿಕನ್ ಪ್ರಿಯರಿಗಂತೂ ಅದ್ಭುತವಾದ ಊಟ ಅಂತಲೇ ಹೇಳ್ಬೋದು. ಬನ್ನಿ ಯಾವೆಲ್ಲ ರೆಸಿಪಿ ಇದೆ ಅಂತ ನೋಡ್ಕೊಳ್ಳೋಣ. ಅಫ್ಘಾನಿ ಚಿಕನ್ ಡ್ರೈ, ಚಿಕನ್ ಫ್ರೈ, ಹಾಗೆಯೇ ಚಿಕನ್ ಲಾಲಿಪಾಪ್, ಇದ್ರ ಜೊತೆಗೆ ಪೆಪ್ಪರ್ ಚಿಕನ್ ಡ್ರೈ. ಈಗ ತೋರಿಸ್ತಿರೋ ಮೊದಲನೇ ರೆಸಿಪಿ ಅಫ್ಘಾನಿ ಚಿಕನ್ ಡ್ರೈ. ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ ಒಂದು ಅದ್ಭುತವಾದ ಸ್ಟಾರ್ಟರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಕೂಡ 100% ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ಅದ್ಯಾವುದಂದರೆ ಅಫ್ಘಾನಿ ಚಿಕನ್ ಫ್ರೈ. ನೀವು ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ಆರ್ಡ್ರ್ ಮಾಡಿರ್ತೀರ, ಭಾಳ ಅದ್ಭುತವಾಗಿರುತ್ತೆ. ಅಲ್ಲಿ ಸಿಗೋದಕ್ಕಿಂತ ಇನ್ನೂ ರುಚಿಕರವಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಚಳಿಗೆ ಮಳೆಗೆ ಖಾರವಾಗಿ ಅಫ್ಘಾನಿ ಚಿಕನ್ ಫ್ರೈ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅಫ್ಘಾನಿ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ನಾನು 10 ರಿಂದ 12 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ನಷ್ಟು ಒಳ್ಳೆ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು. ಈಗ ನಾನು ಇದನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ. ಈ ಪೇಸ್ಟ್ನ ನಾನು ಆಮೇಲೆ ಚಿಕನ್ಗೆ ಹಚ್ಚಿ ಮ್ಯಾರಿನೇಟ್ ಮಾಡೋದಕ್ಕೆ ಬಳಸ್ತೀನಿ. ಇದನ್ನು ಈಗ ಹಾಗೇನೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನಾನಿವತ್ತು ಈ ಅಫ್ಘಾನಿ ಚಿಕನ್ ಫ್ರೈ ಮಾಡೋದಕ್ಕೆ 1 kg ಚಿಕನ್ನ ತೊಗೊಂಡಿದ್ದೀನಿ. ಅದರಲ್ಲೂ ಎಲ್ಲ ಚಿಕನ್ ಪೀಸಸ್ನ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ಸ್ ಮಾಡ್ಕೊಳ್ಳಿ. ಮತ್ತು ಪೀಸ್ಗಳು ಕೂಡ ದೊಡ್ಡದಾಗಿದ್ರೆ ಫ್ರೈ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಈ ಚಿಕನ್ಗೆ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಮ್ಯಾರಿನೇಟ್ ಮಸಾಲವನ್ನು ತಯಾರಿಸ್ತಿದ್ದೀನಿ. ಹಾಗಾಗಿ ಒಂದು ದೊಡ್ಡ ಬೌಲ್ಗೆ 1/4 ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಿದ್ದೀನಿ. ಸ್ವಲ್ಪ ಹುಳಿ ಕಮ್ಮಿ ಇದ್ದರೆ ಒಳ್ಳೆಯದು. ಮತ್ತು ಫ್ರೆಶ್ ಕ್ರೀಮ್ನ ಕೂಡ ತೊಗೊಂಡಿದ್ದೀನಿ 1/4 ಕಪ್ನಷ್ಟು. ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ, ಅಮೂಲ್ ಫ್ರೆಶ್ ಕ್ರೀಮ್ ಅಥವಾ ಮಿಲ್ಕಿ ಮಿಸ್ಟ್ ಯಾವುದಾದ್ರೂ ಬ್ರ್ಯಾಂಡ್ನ ಯೂಸ್ ಮಾಡ್ಕೊಳ್ಬೋದು. 1/4 ಕಪ್ನಷ್ಟು ಅಂದರೆ ಒಂದು 3 ರಿಂದ 4 ಚಮಚದಷ್ಟು ಬೇಕಾಗುತ್ತೆ. ಅದನ್ನು ಕೂಡ ಮೊಸರು ಎಷ್ಟು ಹಾಕೊಂಡಲ್ಲ, ಫ್ರೆಶ್ ಕ್ರೀಮ್ ಕೂಡ ಅಷ್ಟೇ ಹಾಕ್ಕೊಳ್ಬೇಕಾಗುತ್ತೆ. ರೆಸ್ಟೋರೆಂಟಲ್ಲಿ ಹೀಗೇ ಮಾಡೋದು. ಈಗ ತಾನೇ ನಾನು ರುಬ್ಬಿ ತೆಗೆದಿಟ್ಕೊಂಡಿದ್ನಲ್ಲ ಮಸಾಲಾ ಪೇಸ್ಟ್, ಅದನ್ನು ಪೂರ್ತಿಯಾಗಿ ಹಾಕೊಂಡ್ಬಿಡೋಣ. ಸ್ವಲ್ಪನೂ ಮಿಕ್ಸರ್ ಜಾರ್ನಲ್ಲಿ ಬಿಡದಲ್ಲೇ ಎಲ್ಲವನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧದಷ್ಟು ನಿಂಬೆ ರಸವನ್ನು ಹಿಂಡ್ಕೊಳ್ಬೇಕಾಗುತ್ತೆ. ಅರ್ಧ ನಿಂಬೆಹಣ್ಣು ಇವಾಗ ಹಾಕ್ಕೊಳ್ಳೋಣ, ಇನ್ನು ಅರ್ಧ ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಮತ್ತು 1/4 ಚಮಚದಷ್ಟು ಅರಿಶಿನ, 1 ಚಮಚದಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ. 1 kg ಚಿಕನ್ಗೆ 1 ಚಮಚ ಉಪ್ಪು ಬೇಕಾಗುತ್ತೆ. ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚ ನಾನು ಚಾಟ್ ಮಸಾಲ ಪುಡಿ ಹಾಕಿದ್ದೀನಿ, ಆಪ್ಷನಲ್ ಅದು. ಅರ್ಧ ಚಮಚ ಚಿಕನ್ ಮಸಾಲ ಪುಡಿ ಅಥವಾ ಗರಂ ಮಸಾಲ ಪುಡಿ, 1 ಚಮಚದಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಕರಗಿಸ್ಕೊಂಡಿರೋಂಥ ತುಪ್ಪವನ್ನು ಹಾಕೊಳ್ಳೋಣ, ಭಾಳ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಒಂದು ಒಳ್ಳೆ ಸ್ಮೂತ್ ಟೆಕ್ಸ್ಚರ್ ಬರುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಸಾಲ ತಯಾರಾದಮೇಲೆ 1 kg ಚಿಕನ್ನ ಎಲ್ಲ ಪೀಸಸ್ಗಳನ್ನ ಆ ಮ್ಯಾರಿನೇಟ್ ಮಸಾಲ ಒಳಗಡೆ ಹಾಕೊಂಡ್ಬಿಡೋಣ. ಹಾಕಿ ಆದಮೇಲೆ ಪ್ರತಿಯೊಂದು ಪೀಸಸ್ಗೂ ಕೂಡ ನಾವು ಚೆನ್ನಾಗಿ ಮಸಾಲೆಯನ್ನು ಹಚ್ಕೊಳ್ಬೇಕಾಗುತ್ತೆ. ನೀವೊಂದು ಸ್ಪೂನಿನ ಸಹಾಯದಿಂದನಾದರೂ ಹಚ್ಕೊಳ್ಳಿ ಅಥವಾ ಕೈನಿಂದನೇ ಚೆನ್ನಾಗಿ ಮಸಾಲೆಯನ್ನು ಹಚ್ಕೊಳ್ಬೋದು. ನೋಡಿ ಈ ರೀತಿಯಾಗಿ. ನೋಡಿ ಚಿಕನ್ಗೆಲ್ಲ ಚೆನ್ನಾಗಿ ಮಸಾಲೆ ಅಂಟ್ಕೊಂಡ್ಬಿಟ್ಟಿದೆ. ಇದನ್ನು ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತಿರಲ್ಲ ಅಷ್ಟು ರುಚಿಯಾಗುತ್ತೆ. ಆದರೆ ಕೊನೆಯಲ್ಲಿ ಮತ್ತೆ ಅರ್ಧ ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಳಿ. ಇದರಿಂದ ಚಿಕನ್ ತುಂಬಾ ಸಾಫ್ಟಾಗಿ ಟೆಂಡರಾಗಿ ತುಂಬ ಜ್ಯೂಸಿಯಾಗುತ್ತೆ. ನಿಂಬೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾರಿನೇಷನ್ ಮಾಡೋದಕ್ಕೆ ಇಡೋದಕ್ಕಿಂತ ಮುಂಚೆ ಒಂದು ಇಡ್ಲನ್ನ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಚಮಚ ಅಥವಾ ತುಪ್ಪವನ್ನು ಕರಗಿಸ್ಕೊಂಡಿರೋ ತುಪ್ಪವನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಇದನ್ನು ಸುಮಾರು ನೀವು 1 ರಿಂದ 2 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕು. ರಾತ್ರಿ ಪೂರ್ತಿ ಬಿಟ್ಟರೆ ಇನ್ನೂ ಒಳ್ಳೆಯದು. ನಾನು ಕೂಡ 2 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ. ಈಗ ನಾನು ಅದು ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಈಗ ಒಂದು ಪ್ಯಾನ್ ತೊಗೊಳ್ತಿದ್ದೀನಿ. ಪ್ಯಾನ್ಗೆ ನಾನು 2 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪನೂ ಬೇಡ ಅಂದರೆ 2 ಚಮಚ ಎಣ್ಣೆನೇ ಹಾಕೋಬೋದು. ಆ ಬೆಣ್ಣೆ ಹೊತ್ತಬಾರ್ದು ಅಂತೇಳಿ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಬೆಣ್ಣೆ ಪೂರ್ತಿಯಾಗಿ ಕರ್ಗೋವರೆಗೂ ವೆಯ್ಟ್ ಮಾಡೋಣ. ಅದಾದಮೇಲೆ ಈ ಮ್ಯಾರಿನೇಷನ್ ಆಗಿರೋಂಥ ಚಿಕನ್ ಪೀಸಸ್ನ ಒಂದ್ರ ಪಕ್ಕ ಇಟ್ಕೊಳ್ತಾ ಹೋಗೋಣ. ಗ್ಯಾಸ್ ಫ್ಲೇಮ್ನ ಮೊದಲಿಗೆ ಹೈ ಫ್ಲೇಮ್ನಲ್ಲಿ ಇಟ್ಟಿರಬೇಕು. ಸ್ಟಾರ್ಟಿಂಗ್ 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಮುಟ್ಟೋದಕ್ಕೆ ಹೋಗ್ಬೇಡಿ. 5 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಂಥ ಒಳ್ಳೆ ಗೋಲ್ಡನ್ ಕಲರ್ ಬಂದಿರುತ್ತೆ ಅಂತ. ನೋಡಿ ಈ ರೀತಿಯಾಗಿ. ಈಗ ಇನ್ನೊಂದು ಸೈಡ್ಗೂ ಕೂಡ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಮತ್ತೆ 5 ನಿಮಿಷ. ಈಗ ಇನ್ನೊಂದು ಸತಿ ನಾವು ಫ್ಲಿಪ್ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಆವಾಗ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಚಿಕನ್ಗೆ ಬರುತ್ತೆ. ಮತ್ತು ಚಿಕನ್ ಮಸಾಲೆ ಎಲ್ಲ ಡ್ರೈ ಆಗಿ
ಒಳ್ಳೆ ಅಫ್ಘಾನಿ ಚಿಕನ್ ಫ್ರೈ ರೆಡಿ ಆಗ್ತಾ ಹೋಗುತ್ತೆ. ಅಂದಾಜು ನಮಗೆ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ 25ರಿಂದ 30 ನಿಮಿಷ ಸಮಯ ಹಿಡಿಯುತ್ತೆ. ನೋಡಿ, ಎಲ್ಲ ಸೈಡ್ಗೂ ಕೂಡ ಚಿಕನ್ನ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆಗಾಗ ಈ ಥರ ಫ್ಲಿಪ್ ಮಾಡ್ಕೊಳ್ತಾನೆ ಇರಿ. ಈಗ ಪೂರ್ತಿಯಾಗಿ 20 ನಿಮಿಷ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಬಿಡೋಣ. 5 ನಿಮಿಷ ಆದಮೇಲೆ ಅಫ್ಘಾನಿ ಚಿಕನ್ ಫ್ರೈ ಆ ಸ್ಟೀಮ್ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಕೂಡ. ಈಗ 100% ಅಫ್ಘಾನಿ ಚಿಕನ್ ಫ್ರೈ ರೆಡಿ ಆಗಿಬಿಟ್ಟಿದೆ. ಈಗ ನಾನೊಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡುವಾಗ ಖಂಡಿತವಾಗ್ಲೂ ಮರಿದಲ್ಲೇ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಫ್ರೆಶ್ ಕ್ರೀಮ್ನ ಈ ಥರ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ 100% ರೆಸ್ಟೋರೆಂಟಲ್ಲೇ ತಿಂತಾ ಇದ್ದೀರಾ ಅಂತ ಫೀಲಿಂಗ್ ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ರೆಸ್ಟೋರೆಂಟಲ್ಲಿ ಸರ್ವ್ ಮಾಡುವಾಗ ಅವರು ಕೂಡ ಮೇಲೆ ಈ ರೀತಿಯಾಗಿ ಫ್ರೆಶ್ ಕ್ರೀಮ್ನ ಹಾಕಿ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ತಂದೂರಿ ಚಿಕನ್ಗಿಂತನೂ ತುಂಬಾ ಅದ್ಭುತವಾಗಿರುತ್ತೆ ಈ ಅಫ್ಘಾನಿ ಚಿಕನ್ ಫ್ರೈ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಳಿಗೆ ಮಳೆಗೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ನಿಮ್ಮನ್ನ ಹೊಗಳಿ ಇಡ್ತಾರೆ. ಇವತ್ತಿನ 2ನೇ ರೆಸಿಪಿ ಸ್ಪೈಸಿ ಚಿಕನ್ ಫ್ರೈ. ನಾನಿವತ್ತೊಂದು ಸಿಂಪಲ್ ಆಗಿರೋ ಮೆಥಡ್ನಲ್ಲಿ ಚಿಕನ್ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಆಂಧ್ರ ಸ್ಟೈಲ್ನಲ್ಲಿ. ಇದನ್ನು ನೀವು ಅನ್ನ ಸಾಂಬಾರ್ ಜೊತೆ ಸೈಡಿಗೆ ಹಚ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಇದನ್ನು ಸ್ಟಾರ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಭಾಳ ಸ್ಪೈಸಿಯಾಗಿ ತುಂಬಾ ಫ್ಲೇವರ್ಫುಲ್ ಆಗಿ ಇರುತ್ತೆ. ಬನ್ನಿ ಈ ಚಿಕನ್ ಫ್ರೈನ ಯಾವ ರೀತಿಯಾಗಿ ಮಾಡೋದಂತ ನಾವು ನೋಡ್ಕೊಳ್ಳೋಣ. ನಾನಿವತ್ತು ಈ ಚಿಕನ್ ಫ್ರೈನ 1 kg ಚಿಕನ್ ತೊಗೊಂಡು ಮಾಡ್ತಾ ಇದ್ದೀನಿ. 1 kg ಚಿಕನ್ ತೊಗೊಂಡ್ರೆ ನಿಮ್ಗೂ ಅಳತೆ ಚೆನ್ನಾಗಿ ಗೊತ್ತಾಗುತ್ತೆ. ಲೆಗ್ ಪೀಸ್ ಇದ್ರೆ ಈ ಥರ ಕಟ್ಸ್ ಮಾಡ್ಕೊಳ್ಳಿ. ಈಗ ಈ ಚಿಕನ್ಗೆ ನಾನು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. 1 ಚಮಚದಷ್ಟು ಮೊದಲು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧದಷ್ಟು ನಿಂಬೆ ರಸವನ್ನು, ಅಂದರೆ 2 ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಳಿ. ಉಪ್ಪು ಮತ್ತು ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ ಇಡಬೇಕಾಗುತ್ತೆ. ಉಪ್ಪು ಮತ್ತು ನಿಂಬೆ ರಸ ಹಾಕಿ ಕಲಸಿದ ಮೇಲೆ ನಾವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಹಾಗೇ ಬಿಡಬೇಕಾಗುತ್ತೆ ಮ್ಯಾರಿನೇಟ್ ಆಗೋದಕ್ಕೆ. ನೀವು ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಒಳ್ಳೆಯದು. ಈಗ ನಾನು ಹಾಗೆಯೇ ಪ್ಯಾನಲ್ಲಿ ನಾನು ಒಂದು ಸಣ್ಣ ತುಂಡು ಚಕ್ಕೆ, ಒಂದು 3 ಏಲಕ್ಕಿ, 6 ಲವಂಗ, ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಮತ್ತು 1.5 ಚಮಚದಷ್ಟು ಧನಿಯಾ ಇವನ್ನೆಲ್ಲ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 7-8 ಬ್ಯಾಡಗಿ ಒಣಮೆಣ್ಸಿಕಾಯಿ ಕೂಡ ಹಾಕೊಂಡಿದ್ದೀನಿ. ಗುಂಟೂರು ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಹಾಕೊಳ್ರಿ. ಬ್ಯಾಡಗಿ ಹಾಕೊಂಡ್ರೆ 7ರಿಂದ 8 ಮೆಣಸಿಕಾಯಿ ಹಾಕೊಂಡ್ರೆ ನಡೆಯುತ್ತೆ. ಈಗ ಎಲ್ಲ ಮಸಾಲೆಗಳನ್ನ ಒಳ್ಳೆ ಘಮ ಬರೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿ ಆದಮೇಲೆ ಎಲ್ಲ ಪದಾರ್ಥಗಳನ್ನ ಮಿಕ್ಸರ್ ಜಾರ್ಗೆ ಹಾಕಿ ನಾವೊಂದು ಪುಡಿಯನ್ನು ತಯಾರಿಸ್ಕೊಳ್ಳೋಣ. ಇದು ಈ ಚಿಕನ್ ಫ್ರೈಗೆ ಯೂಸ್ ಮಾಡೋವಂಥ ಒಂದು ಸ್ಪೆಷಲ್ ಮಸಾಲೆ ಪುಡಿ ಆಗಿರುತ್ತೆ. ಈ ಮಸಾಲೆ ಪುಡಿ ತುಂಬಾ ಮುಖ್ಯ. ಈ ಮಸಾಲ ಪುಡಿ ನೋಡಿ ಈ ರೀತಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತರಿ ಇದ್ರೆ ನಡೆಯುತ್ತೆ. ಪೂರ್ತಿ ಫೈನ್ ಪೌಡರ್ ಏನು ಮಾಡ್ಕೊಳ್ಳೋದು ಬೇಡ. ಇದನ್ನು ಹಾಗೆ ತೆಗೆದಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು ಒಂದು 2ರಿಂದ 3 ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ನೀವು 2 ಅಥವಾ 3 ಚಮಚ ತುಪ್ಪ ಹಾಕೊಳ್ಬೋದು. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ನಡೆಯುತ್ತೆ. ನಾನು ತುಪ್ಪ ಹಾಕೊಂಡಿದ್ದೀನಿ ಏಕೆಂದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ. ತುಪ್ಪ ಪೂರ್ತಿಯಾಗಿ ಕರಗಿದ್ಮೇಲೆ, ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. 2 ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳೋಣ. ಜೊತೆಗೆ ಕೆಲವೊಂದು ಕರಿಬೇವು ಎಲೆಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಆದಮೇಲೆ ಇದಕ್ಕೆ ನಾವು ಫ್ರೆಶ್ ಆಗಿ ಜಜ್ಜಿ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು 1.5 ಚಮಚದಷ್ಟು ಹಾಕ್ಕೊಳ್ಬೇಕಾಗುತ್ತೆ. 1.5 ಚಮಚದಷ್ಟು ಹಾಕೊಳ್ಳಿ. ಫ್ರೆಶ್ ಆಗಿ ಜಜ್ಜಿ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ಅದರಿಂದ. ಈಗ ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಇರೋ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಇದಕ್ಕೆ ನಾವು ಒಂದು 1/4 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನೀಗ ಇದರಲ್ಲಿ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 kg ಚಿಕನ್ಗೆ ನಾನು ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ನಾನು 1 ಗಂಟೆಗಳ ಕಾಲ ನಾನು ನೆನೆ ಇಟ್ಟಿದ್ದೆ. ನೀವು ಅರ್ಧ ಗಂಟೆಗಳ ಕಾಲ ಕೂಡ ಇಡಬಹುದು. ಈ ಥರ ಉಪ್ಪು ಮತ್ತು ನಿಂಬೆ ರಸ ಹಾಕಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಚಿಕನ್ ಸಾಫ್ಟ್ ಆಗಿ ಕೂಡ ಆಗುತ್ತೆ. ಏಕೆಂದರೆ ನಿಂಬೆ ಹಣ್ಣನ್ನು ಹಾಕಿರೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಈಗ ಮೊದಲು ಈರುಳ್ಳಿ ಮಸಾಲೆ ಜೊತೆಗೆ ಚೆನ್ನಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅದರ ಹಸಿ ವಾಸನೆ ಹೋಗೋವರೆಗೂ. 5 ನಿಮಿಷಗಳ ಕಾಲ ಆದಮೇಲೆ ನಾವು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 12ರಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ. ಆದರೆ ಪೂರ್ತಿ 12ರಿಂದ 15 ನಿಮಿಷ ಹಾಗೆ ಓಪನ್ ಮಾಡ್ದಲ್ಲೇ ಬಿಡಬಾರ್ದು. ಮಧ್ಯೆ ಒಂದ್ಸಲ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಮಧ್ಯದಲ್ಲಿ ಒಂದ್ಸಲ ಓಪನ್ ಮಾಡಿದ್ದೀನಿ. ಚಿಕನ್ ಯಾವ ರೀತಿಯಾಗಿ ನೀರು ಬಿಟ್ಟಿದೆ ಅಂತ. ಆ ಚಿಕನ್ ಬಿಟ್ಟಿರೋ ನೀರಿನಲ್ಲೇ ಚಿಕನ್ ಚೆನ್ನಾಗಿ ಫ್ರೈ ಆಗಿ ಬೆಂದ್ಬಿಡುತ್ತೆ. ನೀವು ಎಕ್ಸ್ಟ್ರಾ 1 ಚಮಚ ನೀರು ಹಾಕೋದು ಬೇಡ. ಈ ಥರ ಆಗಾಗ ಮಧ್ಯದಲ್ಲಿ 1 ಸಲ ಅಥವಾ 2 ಸಲ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಪೂರ್ತಿಯಾಗಿ ಈಗ 15 ನಿಮಿಷಗಳ ಕಾಲ ಆಗಿದೆ. ನಾನು ಲಿಡ್ನ ಓಪನ್ ಮಾಡಿದ್ದೀನಿ.
ಚಿಕನ್ ಚೆನ್ನಾಗಿ ಬಂದಿದೆ. ನೀರು ಕೂಡ ಪೂರ್ತಿಯಾಗಿ ಹೋಗ್ಬಿಟ್ಟಿದೆ, ಸ್ವಲ್ಪನೂ ನೀರು ಕೂಡ ಇಲ್ಲ. ಚಿಕನ್ ಕೂಡ ಚೆನ್ನಾಗಿ ಬಂದಿದೆ. ಈಗ ನಾವೇನು ಮಾಡಬೇಕಂದ್ರೆ ಆವಾಗಲೇ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗರಂ ಮಸಾಲ ಪುಡಿ ಫ್ರೆಶ್ ಆಗಿ, ಆ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕ್ಕೊಳ್ಬೇಕು, ಆದರೆ ಮೊದಲು ಸ್ವಲ್ಪ ಹಾಕ್ಕೊಳ್ಳಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಉಳಿದಿರೋ ಮಸಾಲೆ ಪೂರ್ತಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾನು 1 kgಗೆ ಬೇಕಾಗುವಷ್ಟು ಮಸಾಲ ಪುಡಿನೇ ನಾನು ತಯಾರು ಮಾಡ್ಕೊಂಡಿರೋದು. ಹೆಚ್ಚಿಗೆನೂ ಮಾಡ್ಕೊಂಡಿಲ್ಲ, ಕಡಿಮೆನೂ ಮಾಡ್ಕೊಂಡಿಲ್ಲ. ಮೊದಲು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಚಿಕನ್ಗೆ ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸರ್ ಜಾರ್ನಲ್ಲಿ ಉಳಿದಿರೋಂಥ ಮಸಾಲ ಪುಡಿನೂ ಕೂಡ ನಾವು ಹಾಕೊಂಡ್ಬಿಡೋಣ. ಇದನ್ನು ಕೂಡ ನಾವು ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು 1 kgಗೆ ಬೇಕಾಗುವಷ್ಟು ಮಸಾಲ ಪುಡಿಯನ್ನು ತಯಾರಿಸಿದೆ. ಅಷ್ಟು ಮಸಾಲ ಪುಡಿ ಹಾಕಿದ್ದೀನಿ. ಇಷ್ಟು ಚಿಕನ್ ಫ್ರೈಗೆ ಇಷ್ಟು ಮಸಾಲ ಪುಡಿ ಸರಿಯಾಗುತ್ತೆ. ನೋಡಿ, ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಚಿಕನ್ಗೆ ಗರಂ ಮಸಾಲ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳೋಣ. ಏಕೆಂದರೆ ಉಪ್ಪನ್ನ ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಅಷ್ಟೇ ಹಾಕಿದ್ದು, ಆಮೇಲೆ ಹಾಕಿಲ್ಲ. ಹಾಗಾಗಿ ಒಂದು ಅರ್ಧ ಚಮಚ ಉಪ್ಪು ಮತ್ತು 1 ಚಮಚದಷ್ಟು ನಿಂಬೆ ರಸವನ್ನು ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಈ ಎಲ್ಲ ಮಸಾಲೆಯೊಂದಿಗೆ ಚಿಕನ್ನ ಚೆನ್ನಾಗಿ ಬೇಯೋದಕ್ಕೆ ಒಂದು 5 ನಿಮಿಷಗಳ ಕಾಲ ಸಮಯ ಕೊಡಬೇಕು. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 5 ನಿಮಿಷಗಳ ಕಾಲ ಆದ ತಕ್ಷಣ ಚಿಕನ್ ಫ್ರೈ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಚಿಕನ್ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ. ಈಗ ನೀವು ಕೆಲವೊಂದು ಗಾರ್ನಿಷಿಂಗ್ ಪದಾರ್ಥಗಳನ್ನ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲೆ ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಕ್ಕೊಂಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಒಳ್ಳೆ ಫ್ಲೇವರ್ಗೋಸ್ಕರ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಚಿಕನ್ ಫ್ರೈ ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಈಗ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿನ ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಕರಿಬೇವೆಲೆಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈಗ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದು ಒಂಥರ ರುಚಿ. ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೇನೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈಗ ಚಿಕನ್ ಫ್ರೈ ರೆಡಿ ಆಗಿದೆ. ನೀವು ಇದನ್ನ ಬಿಸಿ ಬಿಸಿ ಅನ್ನ ಸಾಂಬಾರ್, ಬೇಳೆ ಸಾಂಬಾರ್ ಜೊತೆ ಸೈಡಿಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಸ್ಟಾರ್ಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಇದನ್ನ ಬಿರಿಯಾನಿ ಮಾಡಿದಾಗ ಜೊತೆಗೆ ಅಥವಾ ಗೀ ರೈಸ್ ಜೊತೆಗೆ ಕೂಡ ಸೈಡ್ ಡಿಶ್ ಆಗಿ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ, ಸ್ಪೈಸಿಯಾಗಿ ಕೂಡ ಇರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಸ್ಪೆಷಲ್ ಚಿಕನ್ ಫ್ರೈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ. ಈಗ ನಾನು ತೋರಿಸ್ತಾ ಇರುವಂತಹ 3ನೇಯ ಸ್ಟಾರ್ಟರ್ ರೆಸಿಪಿ ಚಿಕನ್ ಲಾಲಿಪಾಪ್. ನಾನಿವತ್ತು ನಾನ್ ವೆಜ್ ಪ್ರಿಯರಿಗೆಲ್ಲ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಜ್ಯೂಸಿ ಆಗಿರುವಂತಹ ಟೇಸ್ಟಿ ಚಿಕನ್ ಲಾಲಿಪಾಪ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸೆಜ್ವಾನ್ ಚಿಕನ್ ಲಾಲಿಪಾಪ್ ರೆಸಿಪಿಯನ್ನು ಯಾವ ರೀತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಬೇಕಂತ ನಾವು ಇವತ್ತು ನೋಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಈ ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ ನಾನು ಚಿಕನ್ ಲಾಲಿಪಾಪ್ ಪೀಸಸ್ಗಳನ್ನ ನಾನು ಕಟ್ ಮಾಡಿಸ್ಕೊಂಡೇ ಬಂದಿದ್ದೀನಿ. ನೋಡಿ, ಚಿಕನ್ ವಿಂಗ್ಸಿಂದ ಈ ಥರ ಲಾಲಿಪಾಪ್ ಪೀಸಸ್ನ ರೆಡಿ ಮಾಡಿ ಕೊಡ್ತಾರೆ. ನಾನಿವತ್ತು ಅರ್ಧ kg ಅಷ್ಟು ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಿಕನ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಈ ಬೌಲ್ಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಮೆಣಸಿನ್ಕಾಯಿನ ನಾನು ಬಿಸಿನೀರಲ್ಲಿ ನೆನೆ ಇಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಈ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾನು 1 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ಎಲ್ಲ ಮಸಾಲೆಗಳು ಈವನ್ ಆಗಿ ಚಿಕನ್ಗೆ ಕೋಟ್ ಆಗುತ್ತೆ. 1 ಚಮಚದಷ್ಟು ನಿಂಬೆ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಇಲ್ಲಾಂದರೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ನೋಡಿ, ನಾನೀಗ 1.5 ಚಮಚದಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೈನೀಸ್ ರೆಸಿಪಿ ಆಗಿರೋದ್ರಿಂದ ನೀವು ಸೋಯಾ ಸಾಸ್ ಹಾಕಲೇಬೇಕು, ಆವಾಗಲೇ ಇದಕ್ಕೆ ತುಂಬ ಟೇಸ್ಟಿ ಆಗುತ್ತೆ. ಈಗ ನಾವು ಎಲ್ಲ ಮಸಾಲೆಗಳನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಮಿಕ್ಸ್ ಮಾಡ್ಕೊಳ್ಳುವಾಗ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಇದಕ್ಕೆ ನಾವು ಒಂದು 2-3 ಚಮಚದಷ್ಟು ನೀರನ್ನು ಸೇರಿಸ್ಕೊಂಡು ನಮಗೆ ಮಸಾಲೆ ಚಿಕನ್ಗೆ ಹಚ್ಚೋ ರೀತಿ ಕನ್ಸಿಸ್ಟೆನ್ಸಿ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ನೋಡಿ, ಈ ರೀತಿಯಾಗಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಚಿಕನ್ಗೆ ಹಚ್ಚೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಒಂದು ಅಗಲವಾಗಿರೋ ಬೌಲ್ಗೆ ಈ ಎಲ್ಲ ಲಾಲಿಪಾಪ್ ಪೀಸಸ್ಗಳನ್ನ ನಾವು ಹಾಕ್ಕೊಂಡ್ಬಿಡೋಣ. ಇದಕ್ಕೆ ನಾನೀಗ ರೆಡಿ ಮಾಡ್ಕೊಂಡಿರೋಂಥ ಈ ಮ್ಯಾರಿನೇಷನ್ ಮಸಾಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಮಸಾಲೆಯನ್ನು ಹಾಕಿದ್ಮೇಲೆ ನಾನು ಕೇವಲ 2-3 ಹನಿಗಳಷ್ಟೇ ನಾನು ರೆಡ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ಫುಡ್ ಕಲರ್ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು.
ಈಗ ಎಲ್ಲ ಮಸಾಲೆಗಳನ್ನ ನಾವು ಚಿಕನ್ ಜೊತೆ ಹಚ್ಕೊಂಡ್ಮೇಲೆ ನೋಡಿ ಚಿಕನ್ಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲದಕ್ಕೂ ಮಸಾಲ ಈವನ್ ಆಗಿ ಕೋಟ್ ಆಗಿದೆ. ಈಗ ನಾವು ಇದನ್ನ ಒಂದು 30ರಿಂದ 40 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನಿಮಗೆ ಆ ಟೈಮ್ ಇದ್ರೆ ನೀವು ರಾತ್ರಿನೇ ಮಸಾಲೆ ಹಚ್ಚಿಬಿಡಿ, ಬೆಳಗ್ಗೆ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಈಗ ನೋಡಿ 40 ನಿಮಿಷಗಳ ಕಾಲ ಆಗಿದೆ. ಚಿಕನ್ ತುಂಬ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ ನೋಡಿ. ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಪ್ರತಿಯೊಂದು ಪೀಸಸ್ಗೂ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಒಂದು ಕಡಾಯಿಗೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಒಂದೊಂದೇ ಚಿಕನ್ ಪೀಸಸ್ನ ನಾವು ಇದರೊಳಗಡೆ ಹಾಕ್ಕೊಳ್ತಾ ಹೋಗೋಣ. ನಿಮ್ಮ ಕಡಾಯಿಯಲ್ಲಿ ಎಷ್ಟು ಚಿಕನ್ ಹಿಡಿಯುತ್ತೋ ಅಷ್ಟು ಚಿಕನ್ನ ಮಾತ್ರ ಹಾಕ್ಕೊಳ್ಳಿ. ಉಳಿದಿರೋದನ್ನ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ರೈ ಮಾಡ್ಬೋದು. ನಾವು ಮೈದಾ ಹಿಟ್ಟು ಹಾಕಿರೋದ್ರಿಂದ ಈ ಚಿಕನ್ಗಳು ಕೆಳಗಡೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ಚಿಕನ್ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ಒಂದ್ಸಲ ಈ ರೀತಿಯಾಗಿ ನಾವು ಚಿಕನ್ಗಳನ್ನ ಒಂದ್ಸಲ ರಿಲೀಸ್ ಮಾಡ್ಕೊಳ್ಳೋಣ. ರಿಲೀಸ್ ಮಾಡಿದ್ಮೇಲೆ ನಾವು 2-3 ನಿಮಿಷ ಅದನ್ನು ಟಚ್ಚೇ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನಾವು ಒಂದು 2 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ಈ ಚಿಕನ್ಗಳು ಫ್ರೈ ಆಗೋದಕ್ಕೆ ಪೂರ್ತಿಯಾಗಿ ನಮಗೆ ಒಂದು 4ರಿಂದ 5 ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ. ನಾವು ಎರಡೂ ಸೈಡ್ಗೂ ಚೆನ್ನಾಗಿ ಆವಾಗವಾಗ ಫ್ಲಿಪ್ ಮಾಡ್ತಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಮೇಲೆ ಒಳ್ಳೆ ರೆಡ್ ಕಲರ್ ಮತ್ತು ಕ್ರಿಸ್ಪಿ ಕೋಟಿಂಗ್ ಕಾಣ್ತಾ ಇರಬೇಕು, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ತುಂಬ ಒಳ್ಳೆ ಬಣ್ಣ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಫ್ರೈ ಆಗಿರೋಂಥ ಈ ಚಿಕನ್ ಲಾಲಿಪಾಪ್ನ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಇನ್ನೂ ಒಂದು ಬ್ಯಾಚ್ನ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಡಿಟ್ಕೊಂಡಿರೋಂಥ ಪೂರ್ತಿ ಚಿಕನ್ ಲಾಲಿಪಾಪ್ ಫ್ರೈ ಮಾಡಿ ರೆಡಿ ಆಗಿದೆ. ನೀವು ಇದನ್ನು ಹೀಗೆ ಕೂಡ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಸೈಡ್ಗೆ ನೀವು ಟೊಮ್ಯಾಟೊ ಕೆಚಪ್ ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಮಕ್ಕಳು ಹೀಗೇ ಖಾಲಿ ಮಾಡಿಬಿಡ್ತಾರೆ. ಆದರೆ ನಾನಿವತ್ತು ಸೆಜ್ವಾನ್ ಲಾಲಿಪಾಪ್ ಮಾಡ್ತಾ ಇರೋದ್ರಿಂದ ಒಂದು ಪ್ಯಾನ್ಗೆ ನಾನು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿಯಾಗಿ ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ 1 ಟೇಬಲ್ ಸ್ಪೂನಷ್ಟು ಶುಂಠಿಯನ್ನು ಕೂಡ ಹಾಕೊಂಡಿದ್ದೀನಿ. ಈ ಕಟ್ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದು ಕೊನೆಗೆ ನಮಗೆ ಬಾಯಿಗೆ ಸಿಗುತ್ತಲ್ಲ ಚಿಕನ್ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ನಾವು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. 1ರಿಂದ 1.5 ಚಮಚದಷ್ಟು ನಾವು ಸೋಯಾ ಸಾಸ್ನ ಹಾಕ್ಕೊಳ್ಬೇಕಾಗುತ್ತೆ. ಸೋಯಾ ಸಾಸ್ನ ಹಾಕಿದ್ಮೇಲೆ ನಾನು ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಬೋದು. ಇದನ್ನು ಕೂಡ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈ 2 ಸಾಸ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗಲೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಮಾಡ್ತಾ ಇರೋದು ಸೆಜ್ವಾನ್ ಲಾಲಿಪಾಪ್ ಆಗಿರೋದ್ರಿಂದ ಸೆಜ್ವಾನ್ ಸಾಸ್ ಇಲ್ಲ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾನು 2 ಚಮಚದಷ್ಟು ನಾನು ಸೆಜ್ವಾನ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೂಪರ್ ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳೇ ಸಿಗುತ್ತೆ. 10 ರುಪೀಸ್ದು ನೀವು ಆರಾಮಾಗಿ ತಂದು ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಸಿಗುತ್ತೆ. ಈ ಸಾಸ್ನ ಕೂಡ ನಾವು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಸಾಸ್ಗಳು ಸೇರಿ ಎಷ್ಟು ಒಳ್ಳೆ ಬಣ್ಣ ಬರ್ತಾ ಇದೆ, ನೋಡೋದಕ್ಕೇ ಚೆನ್ನಾಗಿ ಅನಿಸ್ತಾ ಇದೆ. ಈ ಸಾಸ್ಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಚಮಚದಷ್ಟು ನಾನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದರೆ 1 ಚಮಚದಷ್ಟು ನಿಂಬೆ ರಸವನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಿಂಬೆ ರಸ ಅಥವಾ ವಿನೆಗರ್ನ ಹಾಕಿದ್ಮೇಲೆ ನಾನೀಗ ಇದಕ್ಕೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪ್ರತಿಯೊಂದು ಪೀಸಸ್ನ ಕೂಡ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಬೇಕಿದ್ರೆ ಡ್ರೈ ಚಿಕನ್ ಲಾಲಿಪಾಪ್ನ ಕೂಡ ನೀವು ಹಾಗೆ ಸ್ವಲ್ಪ ತೆಗೆದಿಟ್ಕೊಳ್ಬೋದು. ಈಗ ನಾವು ಸಾಸ್ ಜೊತೆ ಈ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀವು ಟಾಸ್ ಕೂಡ ಮಾಡ್ಕೊಳ್ಬೋದು. ಫ್ರೈ ಮಾಡಿರೋಂಥ ಚಿಕನ್ ಲಾಲಿಪಾಪ್ಸ್ನ ನಾವು ಸಾಸ್ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಒಳ್ಳೆ ಕೋಟಿಂಗ್ ಬಂದಿದೆ, ತುಂಬಾ ಕಲರ್ಫುಲ್ ಆಗಿ ಕೂಡ ಕಾಣ್ತಾ ಇದೆ. ನಾವು ಕೊನೆಗೆ ಈ ರೀತಿ ಟಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ
ಪ್ಯಾನಲ್ಲಿರೋಂಥ ಉಳಿದಿರೋ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಕೋಟ್ ಆಗುತ್ತೆ. ಈಗ ಪಕ್ಕ ರೆಸ್ಟೋರೆಂಟ್ ಶೈಲಿಯಲ್ಲಿ ನಮ್ಮ ಚಿಕನ್ ಲಾಲಿಪಾಪ್ ರೆಡಿ ಆಗಿದೆ. ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್ಸ್ನ ಹಾಕಿ ನಾವು ಗಾರ್ನಿಷ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕ್ಕೊಳ್ಬೋದು. ಈಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಚಿಕನ್ ಲಾಲಿಪಾಪ್ಗಳು ಎಷ್ಟು ಚೆನ್ನಾಗಿದೆ ಅಂತ. ಪಕ್ಕ 100% ರೆಸ್ಟೋರೆಂಟ್ ಶೈಲಿಯಲ್ಲಿ ಜ್ಯೂಸಿ ಆಗಿರೋಂತಹ ಟೇಸ್ಟಿ ಸೆಜ್ವಾನ್ ಚಿಕನ್ ಲಾಲಿಪಾಪ್ನ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ಲ. ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ಒಂದು ಪೀಸ್ನ ನಾವು ಹತ್ರದಿಂದ ನೋಡೋಣ. ನೋಡಿ ಎಷ್ಟು ಜ್ಯೂಸಿಯಾಗಿ, ಎಷ್ಟು ಕಲರ್ಫುಲ್ ಆಗಿ, ಆ ಸಾಸ್ನ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ ನಮ್ಮ ಲಾಲಿಪಾಪ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ನೀವು ಈ ಚಿಕನ್ ಲಾಲಿಪಾಪ್ನ ಟ್ರೈ ಮಾಡಿದ್ರೆ ನೀವು ರೆಸ್ಟೋರೆಂಟ್ಗೆ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ತೋರಿಸ್ತಾ ಇರುವಂತಹ ಕೊನೆಯ 4ನೇ ಚಿಕನ್ ಸ್ಟಾರ್ಟರ್ ರೆಸಿಪಿ ಪೆಪ್ಪರ್ ಚಿಕನ್ ಡ್ರೈ. ನಾನಿವತ್ತು ಈ ಚಳಿಗಾಲದ ಚಳಿಗೆ ಖಾರವಾಗಿ ಸೂಪರ್ ಆಗಿರುವಂತಹ ಒಂದು ಪೆಪ್ಪರ್ ಚಿಕನ್ ಡ್ರೈ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನಿವತ್ತು ಪೆಪ್ಪರ್ ಚಿಕನ್ ಡ್ರೈ ಮಾಡೋದಕ್ಕೆ 3/4 kg ಇಷ್ಟು ಅಂದರೆ 750 ಗ್ರಾಮ್ನಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ತೊಳೆದ್ಮೇಲೆ ಇದಕ್ಕೆ 1 ಚಮಚ ಉಪ್ಪು, 1/4 ಚಮಚ ಅರಿಶಿನ, ಅದಾದ್ಮೇಲೆ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. 1/2 ನಿಂಬೆ ರಸವನ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೈನಿಂದಾನೆ ಮಿಕ್ಸ್ ಮಾಡ್ಕೊಳ್ಬೇಕು. ಅರಿಶಿನ, ಉಪ್ಪು, ಮೆಣಸಿನ ಪುಡಿ ಎಲ್ಲ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಚೆನ್ನಾಗಿ ಹತ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅರ್ಧ ಗಂಟೆಯಿಂದ 1 ಗಂಟೆ ತೆಗೆದಿಟ್ಕೊಳ್ಳೋಣ. ಅದಾದ್ಮೇಲೆ ಅದು ನೆನೆಯುವವರೆಗೂ ನಾವು ಒಂದು ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಳೋಣ. ಯಾವ್ಯಾವ್ದು ಅಂದರೆ 2 ಚಮಚ ಮೆಣಸ್ಕಾಳು, 1 ಚಮಚ ಧನಿಯಾ, 1 ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು ಮತ್ತು 2 ಚಮಚದಷ್ಟು ಗೋಡಂಬಿ ತಗೊಂಡಿದ್ದೀನಿ ಒಳ್ಳೆ ಕ್ರೀಮಿ ಟೇಸ್ಟ್ಗೋಸ್ಕರ. ಇವನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕು. ಮೊದಲಿಗೆ 2 ಚಮಚ ಕಾಳು ಮೆಣಸು, 1 ಚಮಚ ಜೀರಿಗೆ, 1 ಚಮಚ ಧನಿಯಾ ಮತ್ತು ಅರ್ಧ ಚಮಚದಷ್ಟು ಸೋಂಪನ್ನ ಹಾಕೊಂಡಿದ್ದೀನಿ. ಗೋಡಂಬಿಯನ್ನು ಕೊನೆಯಲ್ಲಿ ಹಾಕೊಳ್ತೀನಿ. ಇವನ್ನೆಲ್ಲ ಒಳ್ಳೆ ಸುವಾಸನೆ ಬರೋವರೆಗೂ, ಆ ಧನಿಯಾ ಜೀರಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಒಳ್ಳೆ ಘಮ ಬರುತ್ತೆ ನೋಡಿ. ಆಗ ನಾವು ಗೋಡಂಬಿಯನ್ನು ಕೂಡ ಹಾಕೊಳ್ಳೋಣ. ಗೋಡಂಬಿಯನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಒಳ್ಳೆ ಸುವಾಸನೆ ಕೂಡ ಬರ್ತಿದೆ, ಒಳ್ಳೆ ಗೋಲ್ಡನ್ ಕಲರ್ ಕೂಡ ಬಂದಿದೆ. ಈಗ ಇದನ್ನ ಒಂದು ಸಪ್ರೇಟಾಗಿ ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತರಿತರಿಯಾಗಿದ್ರೂ ಕೂಡ ನಡೆಯುತ್ತೆ. ನೋಡಿ ನಾನು ಕೂಡ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನು ನಾನು ಪೆಪ್ಪರ್ ಚಿಕನ್ ಡ್ರೈಯಲ್ಲಿ ಕೊನೆಯಲ್ಲಿ ಹಾಕೊಳ್ತೀನಿ. ಈಗ ಪೆಪ್ಪರ್ ಚಿಕನ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನು 2 ಚಮಚ ತುಪ್ಪ ಹಾಕೊಂಡಿದ್ದೀನಿ. ನೀವು ತುಪ್ಪನಾದರೂ ಹಾಕೊಳ್ಳಿ ಅಥವಾ ಬೆಣ್ಣೆನಾದರೂ ಹಾಕೊಳ್ಳಿ. ಎರಡೂ ಬೇಡ ಅಂದರೆ ಎಣ್ಣೆ ಕೂಡ ಹಾಕೊಂಡು ಮಾಡ್ಕೊಳ್ಬೋದು. ತುಪ್ಪದಲ್ಲಿ ತುಂಬ ರುಚಿಯಾಗುತ್ತೆ. ತುಪ್ಪ ಕರಗಿದ ಮೇಲೆ ಇದಕ್ಕೆ 1/2 ಚಮಚ ಕಾಳು ಮೆಣಸು ಹಾಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಈಗ ನಾನು ಒಂದು 2 ದೊಡ್ಡ ಸೈಜ್ ಈರುಳ್ಳಿಯನ್ನು ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೋಬೇಕಂತೇನಿಲ್ಲ, ಸ್ವಲ್ಪ ದಪ್ಪ ಕಟ್ ಮಾಡಿದ್ರೆ ನಡೆಯುತ್ತೆ. ಈ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ. ಈರುಳ್ಳಿಯನ್ನು ನಾವು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ, ಒಳ್ಳೆ ಗೋಲ್ಡನ್ ಕಲರ್ ಕೂಡ ಬರುತ್ತೆ. ನೋಡಿ ಈ ಥರ ಆಗಬೇಕು. ಈ ಥರ ಆದಾಗ ನಾವು ಇದರಲ್ಲಿ ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಳ್ಳೋಣ. ಒಂದು 2 ಕಡ್ಡಿಯಷ್ಟು ಹಾಕೊಂಡಿದ್ದೀನಿ. ಕರಿಬೇವಿನ ಎಲೆಗಳನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಬೇಕಾಗುತ್ತೆ. ಮನೆಯಲ್ಲೇ ಮಾಡಿರೋದಿದ್ರೆ ತುಂಬ ಒಳ್ಳೆಯದು. ನಾನು ಕೂಡ ಫ್ರೆಶ್ ಆಗಿ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಚಮಚ ಹಾಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಮನೆಯಲ್ಲಿ ಮಾಡ್ಕೊಂಡಿದ್ರೆ. ನೀವು ಪ್ಯಾಕೆಟ್ ಹಾಕೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಹಾಕೊಳ್ಳಿ, ತುಂಬ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. 2 ಚಮಚ ಹಾಕಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದೊಂದೇ ಮಸಾಲೆ ಪುಡಿ ಹಾಕೋತೀನಿ. 1/4 ಚಮಚ ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ. ಹಾಗೆಯೇ 1/2 ಚಮಚ ಗರಂ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ. ಗರಂ ಮಸಾಲ ಪುಡಿ ಅಥವಾ ಚಿಕನ್ ಮಸಾಲ ಪುಡಿ ಯಾವುದಾದ್ರೂ ಹಾಕೊಳ್ಳಿ. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಡ್ರೈ ಅನಿಸುತ್ತೆ, ಆಗ ನೀವು 1 ಚಮಚ ಅಥವಾ 2 ಚಮಚ ನೀರನ್ನು ಹಾಕೊಳ್ಳಿ. ಆಗ ನೀವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಹೊತ್ತೋದಿಲ್ಲ, ತುಂಬ ಡ್ರೈ ಕೂಡ ಅನಿಸೋದಿಲ್ಲ, ತಳಕ್ಕೆಲ್ಲ ಅಂಟ್ಕೊಳ್ಳೋದಿಲ್ಲ, ಬಿಟ್ಕೊಳ್ಳುತ್ತೆ ಈಸಿಯಾಗಿ. 1 ಚಮಚ ನೀರು ಹಾಕೊಂಡ ತಕ್ಷಣ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ನಾವು ಚೆನ್ನಾಗಿ ಉಪ್ಪು, ಅರಿಶಿನ, ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಕಲಸಿಟ್ಟಿದ್ವಲ್ಲ ಆ ಚಿಕನ್ನ ಹಾಕೊಳ್ಳೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾನು 1 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ, ನೀವು ಅರ್ಧ ಗಂಟೆಗಳ ಕಾಲ ಬಿಟ್ಟರು ಸಾಕು. ಈಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಫ್ರೈ ಮಾಡ್ತಾ ಮಾಡ್ತಾ ಅದು ನಿಧಾನವಾಗಿ ಸುತ್ತ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 ರಿಂದ 6 ನಿಮಿಷಗಳ ಕಾಲ ಹಾಗೇನೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ 5 ನಿಮಿಷಗಳ ಕಾಲ ಆಯಿತು. ಈಗ ಸುತ್ತ ನೀರೆಲ್ಲ ಕಾಣ್ತಿದೆ ಅಲ್ಲ, ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ.
ಮತ್ತು ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೇನು ಮಾಡಬೇಕಂದ್ರೆ, ಈಗ ಒಂದು ಅರ್ಧದಷ್ಟು ಚಿಕನ್ ಬೆಂದ್ಬಿಟ್ಟಿದೆ. ಈಗ ನಾವು ಮಸಾಲೆ ಪುಡಿ ತಯಾರಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರಲ್ಲಿರೋ ಅಷ್ಟು ಮಸಾಲೆ ಪುಡಿಯನ್ನು ಹಾಕ್ಕೊಂಬಿಡೋಣ. ಈಗ ಈ ಮಿಕ್ಸರ್ ಜಾರ್ನ ತೆಗೆದಿಟ್ಕೊಳ್ತೀನಿ. ಆಮೇಲೆ ನೀರು ಬೇಕಂದರೆ ಅದರಲ್ಲೇ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಈ ಮಸಾಲೆ ಪುಡಿಯನ್ನು ಸ್ವಲ್ಪನೂ ವೇಸ್ಟ್ ಮಾಡಿಬಿಡಿ. ಇಷ್ಟು ಚಿಕನ್ಗೆ ಅಷ್ಟು ಮಸಾಲೆ ಪುಡಿ ಬೇಕಾಗುತ್ತೆ. ಮಸಾಲೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಡ್ರೈ ಅನಿಸುತ್ತೆ, ಹಾಗಾಗಿ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಒಂದು 1/4 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇನ್ನೂ ಚಿಕನ್ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ನಾನು ಕೂಡ ಚಿಕನ್ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋ ತನಕ, ಅಂದರೆ ಚಿಕನ್ ಪೂರ್ತಿಯಾಗಿ ಬೇಯೋ ತನಕ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕೊನೆಯಲ್ಲಿ ನಾನು ಒಂದು 1/4 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಟೇಸ್ಟ್ ಮಾಡಿಬಿಟ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧದಷ್ಟು ನಿಂಬೆ ರಸವನ್ನು ಕೊನೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ಮೊದಲಿಗೆ ಅರ್ಧ ಹಾಕಿದ್ದೆ, ಈಗ ಅರ್ಧ ಹಾಕ್ಕೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ. 1-2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋಂಥ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿಯನ್ನಂತೂ ಹಾಕಲೇಬೇಕಲ್ವಾ, ಅದು ಇದ್ರೇ ಒಂದು ಯಾವುದಾದ್ರೂ ಒಂದು ಡಿಶ್ ಕಂಪ್ಲೀಟ್ ಆಗೋದು. ಹಾಗಾಗಿ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಕೂಡ ಹಾಕೊಳ್ಳೋಣ. ಎಕ್ಸ್ಟ್ರಾ ಸ್ಪೈಸಿನೆಸ್ ಬೇಕಾದರೆ 1-2 ಹಸಿಮೆಣಸಿನ್ಕಾಯಿನ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪೆಪ್ಪರ್ ಚಿಕನ್ ಡ್ರೈ ತಯಾರಾಗಿದೆ. ಯಾವ ರೆಸ್ಟೋರೆಂಟ್ಗಳಲ್ಲಾಗಲಿ ಅಥವಾ ಡಾಬಾಗಳಲ್ಲಾಗಲಿ ಇಷ್ಟೊಂದು ರುಚಿಯಾಗಿ, ಇಷ್ಟೊಂದು ಸಾಫ್ಟ್ ಆಗಿರೋಂಥ ಪೆಪ್ಪರ್ ಚಿಕನ್ ಡ್ರೈ ನಿಮಗೆ ಸಿಕ್ಕೋದಿಲ್ಲ. ನೀವು ಮನೇಲಿ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಖಾರವಾಗಿ, ಅದರಲ್ಲೂ ಕೋಲ್ಡ್ ಆದಾಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.